ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಒಂದೇ ಒಂದು ಸ್ವಾರಸ್ಯಕರ ಘಟನೆ ಹೇಳಿ ನಂತರ ಹಾಡಿಗೆ ಅವಕಾಶ ಮಾಡಿಕೊಟ್ಟು ಕಾರ್ಯಕ್ರಮನ ಮುಕ್ತಾಯ ಮಾಡಬಹುದು. ಆಕಸ್ಮಿಕ ಚಿತ್ರ ನಡೀತಾ ಇದ್ದಂತಹ ಸಮಯ, ಒಂದು ನಿಮಿಷ ಸಮಯ, ಆಗುಂಬೆನಲ್ಲಿ ಆ ಚಿತ್ರದ ಹಾಡಿನ ದೃಶ್ಯೀಕರಣ ಆಗಬೇಕು. ಆ ಜಾಗ ಎಲ್ಲ ವರ್ಣ ಅವರು ಐಡೆಂಟಿಫೈ ಮಾಡಿದ್ರು. ಅದೊಂದು ಸ್ವಲ್ಪ ಎತ್ತರದ ಪ್ರದೇಶದಲ್ಲಿತ್ತು. ಅಲ್ಲಿಗೆ ಹೋಗಬೇಕು ಅಂತ ಮಾಧವಿಯವ್ರಿಗೂ ಕೂಡ ಹೇಳಿದರು. ಅವರು ಒಂದು ಸ್ವಲ್ಪ ಅಸಮಾಧಾನ ಆಗಿದ್ರು. ಅಷ್ಟು ದೂರ ಮತ್ತೆ ಮೇಲೆ ಹೋಗ್ಬೇಕಾ, ಅಲ್ಲಿ ಹೋಗಿ ಶೂಟಿಂಗ್ ಮಾಡಬೇಕಾ ಅಂತ. ಈ ವಿಷಯನ ವರ್ಣ ಅವರು ರಾಜ್ಕುಮಾರ್ ಅವರು ತಿಳಿಸ್ತಾರೆ. ನೀವು ಹೋಗಿ ಎಲ್ಲ ಶೂಟಿಂಗ್ ಸಿದ್ಧತೆ ಮಾಡ್ಕೊಳ್ಳಿ, ಅದನ್ನು ನನಗೆ ಬಿಡಿ ಅಂತ ಹೇಳ್ತಾರೆ. ಸರಿ ಆಯಿತು, ಅವ್ರು ಹೋಗ್ತಾರೆ. ಹೋಗಿ ಒಂದೆರಡು ನಿಮಿಷ ಆದಮೇಲೆ ರಾಜ್ಕುಮಾರ್ ಅವ್ರು ಬಂದು ಮಾಧವಿಯವ್ರನ್ನ ಕೇಳ್ತಾರೆ, ಊಟ ಆಯಿತಾ ಅಂತೆಲ್ಲ ಉಬಿಯ ಕುಶಲೋಪರಿ ನೋಡಿಕೊಂಡು ನಂತರ ಬನ್ನಿ ಹೀಗೆ ಮಾತಾಡ್ತಾ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿ ರಾಜ್ಕುಮಾರ್ ಅವರು ಅವರ ಬಾಲ್ಯದ ದಿನಗಳನ್ನು, ನಾಟಕ ದಿನಗಳನ್ನು, ಚಿತ್ರರಂಗದ ಮೊದಲಿನ ದಿನಗಳನ್ನು ಇದನ್ನೆಲ್ಲ ಹೇಳ್ತಾ ಒಂದು ಸುಮಾರು ಒಂದು ಸುತ್ತು ದಾರಿನಲ್ಲಿ ಹೋಗಿ ಅವ್ರನ್ನ ಕರೆಕ್ಟಾಗಿ ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮಾಧವಿ ಅವ್ರಿಗೆ ಆಶ್ಚರ್ಯ. ನಾನು ಮೊದಲು ಯಾವ ಜಾಗಕ್ಕೆ ಬರೋದಿಲ್ಲ, ಆಗೋದಿಲ್ಲ, ಕಷ್ಟ ಅಂತ ಅಂದ್ಕೊಂಡಿದ್ದೆ. ಅದನ್ನು ಇವ್ರ ಜೊತೆ ಮಾತಾಡ್ತಾ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಆ ರಾಜ್ಕುಮಾರ್ ಅವರು ಮಾತಲ್ಲಿ ಎಷ್ಟು ಚತುರರು ಅಂತ ಅಂದ್ಕೊಂಡು ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಇಡೀ ತಂಡ ಇದ್ರ ಬಗ್ಗೆ ತುಂಬ ಖುಷಿ ಪಡುತ್ತೆ. ಇದನ್ನು ಬರೀ ಆ ಹಾಡಿನ ದೃಶ್ಯಕ್ಕೆ ಮಾತ್ರ ಅಥವಾ ಚಿತ್ರೀಕರಣಕ್ಕೆ ಮಾತ್ರ ನಾವು ಅನ್ವಯಿಸ ಮಾಡ್ಕೊಳ್ಳೋಕ್ಕಾಗಲ್ಲ. ರಾಜ್ಕುಮಾರ್ ಅವರು ತಮ್ಮ ಅಭಿನಯದಿಂದ ಇಡೀ ಕನ್ನಡ ನಾಡನ್ನು ಮತ್ತೊಂದು ಹೊಸ ದಿಕ್ಕಿಗೆ ಕರ್ಕೊಂಡು ಹೋದಂಥವ್ರು. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಚತುರತೆ ಅಂತಲೇ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಒಂದು ಕೊಡುವಂಥ ವಿಚಿತ್ರವಾದ ಖುಷಿ, ಪುಳಕ, ಇದನ್ನು ಮತ್ತೆ ಯಾವುದರಿಂದಲೂ ನಾವು ನಿರೀಕ್ಷೆ ಮಾಡೋದಕ್ಕೆ ಆಗೋದೇ ಇಲ್ಲ. ಹೀಗಾಗಿ ರಾಜ್ಕುಮಾರ್ ಅವರು ಚಿರನೂತನ, ಚಿರಂತನ, ಯುಗ ಪುರುಷ, ಕನ್ನಡದ ಕಲಾ ಕಣ್ಮಣಿ. ಅವರೆಲ್ಲರಿಗೆ ಅಭಿಮಾನಿಗಳ ಪರವಾಗಿ ರಾಜ್ಕುಮಾರ್ ಅವರಿಗೆ ಅನಂತ ನಮಸ್ಕಾರಗಳು. ಈ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ, ಹಾಗೂ ಸಹನೆಯಿಂದ ಕುಳಿತು ಇಷ್ಟು ಹೊತ್ತಾದರೂ ಹಾಡು ಕೇಳ್ತಾ ಇದ್ದೀರಾ, ಇನ್ನಷ್ಟು ಹಾಡಬೇಕು ಅಂತ ಹೇಳ್ತಾ ಇರೋ ನಿಮಗೂ ಕೂಡ ನಮ್ಮ ಅನಂತ ವಂದನೆಗಳು. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ನಿಮಗಾಗಿ. ಬರಿದಾದ ಮನೆ ಬೆಳಗ್ಗೆ ನೀನೆಂದು ಬರುವೆ, ಹಾಡೊಂದ ಹಾಡುವೆ, ನೀ ಕೇಳು ಮಗುವೆ. ನುಡಿ ಮುತ್ತು ಸವಿಜೇನಿನಂತೆ ಆ ಸುಖದಿ ನಾ ಬಳೆವೆ ಈ ಬಾಡ ಚಿಂತೆ. ನಿನ್ನೊಂದು ನುಡಿ ಮುತ್ತು ಸವಿಜೇನಿನಂತೆ ಆ ಸುಖದಿ ನಾ ಮರೆವೆ ಈ ಬಾಡ ಚಿಂತೆ. ಅದ ಕೇಳೋ ಸೌಭಾಗ್ಯ ಈ ತಾಯಿಗಿಲ್ಲ, ಅದ ಕೇಳೋ ಸೌಭಾಗ್ಯ ಈ ತಾಯಿಗಿಲ್ಲ. ಇವಳಾಸೆಯ ಆಕಾಂಕ್ಷೆ ನೀನಾದೆಯಲ್ಲ.
ಮುರಿದ ಮಣ್ಣಾಗಿಸಿದ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿಧಾರೆ ಹರಿಸಲು ನನ್ನ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು ಕಣ್ಣೀರಿಡುವ ನನ್ನೀ ಕಥೆಯು